ಶಿವಮೊಗ್ಗದ ಶ್ರೀ ದೊಡ್ಡಮ್ಮದೇವಿ ಚಾರಿಟಬಲ್ ಟ್ರಸ್ಟ್ ಪ್ರತಿ ವರ್ಷ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ದಸರಾ ಸಮಯದಲ್ಲಿ ಮಾಡ್ತಾ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇದೇ 12ನೇ ತಾರೀಕು ವಿಜಯದಶಮಿ ದಿವಸ ನಾಡಿನ ಮತ್ತು ದೇಶದ ಯಾರು ಅತ್ಯಂತ ಹೆಚ್ಚು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ ಅಂಥವ್ರನ್ನ ಗುರುತಿಸಿ ಅವ್ರನ್ನ ಕರೆತಂದು ಅವರಿಗೆ ಗೌರವಿಸಿ 1 ಲಕ್ಷ ರೂಪಾಯಿಗಳಷ್ಟು ಅವರಿಗೆ ನಗದನ್ನು ಪುರಸ್ಕಾರವಾಗಿ ನೀಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಕಳೆದ ವರ್ಷ ಗುಲ್ಬರ್ಗದ ಒಬ್ಬ ವ್ಯಕ್ತಿ ಹನುಮಂತ ದೇವನೂರು ಅಂತಕ್ಕಂಥವನು 25 ವರ್ಷಗಳ ಕಾಲದಿಂದ ಕುಷ್ಠರೋಗಿಗಳ ಸೇವೆಯನ್ನು ಮಾಡ್ತಾ ಇದ್ದ. ಆ ವ್ಯಕ್ತಿಯನ್ನು ಕರೆದುಕೊಂಬಂದು ಇಲ್ಲಿ ನಾವು ಸನ್ಮಾನ ಮಾಡಿದ್ವಿ ಮತ್ತು ಪುರಸ್ಕಾರವನ್ನು ನೀಡಿದ್ವಿ. ಈ ವರ್ಷ ತಮಿಳುನಾಡಿನ ಮದುರೈನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಕ್ಷಯ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ. ಅದರ ಸ್ಥಾಪಕರಾಗಿರ್ತಕ್ಕಂಥ ನಾರಾಯಣನ್ ಕೃಷ್ಣನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯನ್ನು ನಾವಿವತ್ತು ಗುರುತಿಸಿದ್ವಿ. ಏನು ಅಂತ ವಿಶೇಷ ಆ ವ್ಯಕ್ತಿಯ ವಿಶೇಷ ಅಂತಂದರೆ ಆತ ಒಬ್ಬ ಭಾಳ ವಿದ್ಯಾವಂತ ಓದಿರ್ತಕ್ಕಂಥ ವ್ಯಕ್ತಿ. ಅವರಿಗೆ ವಿದೇಶದಲ್ಲಿ ಕೆಲಸ ಸಿಗುತ್ತೆ. ಆ ಕೆಲಸಕ್ಕೆ ಹೋಗೋದು ಹಿಂದಿನ ದಿವಸ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಅವನ ಕಣ್ಣೆದುರಿಗೆ ಒಂದು ದೃಶ್ಯ ಕಂಡು ಬರುತ್ತೆ. ಏನಪ್ಪ ಅಂತಂದರೆ ಒಬ್ಬ ಬಡ ಭಿಕ್ಷುಕ, ಅವ್ನು ಎಷ್ಟು ದಿವಸ ಆಗಿತ್ತೇನೋ ಊಟ ಮಾಡಿ ಅವನು ತನ್ನ ಮಲವನ್ನೇ ಒಂದು ಚಿಪ್ನಲ್ಲಿ ಹಾಕ್ಕೊಂಡು ತಿಂತಾ ಇರ್ತಕ್ಕಂಥ ಒಂದು ಕರುಣಾಜನಕವಾಗಿರ್ತಕ್ಕಂಥ ದೃಶ್ಯವನ್ನು ನೋಡಿ ಅವನಿಗೆ ಅನಿಸುತ್ತೆ, ನಮ್ಮ ನಗರದಲ್ಲೇ ಇಂಥ ಅನೇಕ ಸಮಸ್ಯೆಗಳಿದ್ದಾವೆ, ಇಂಥವ್ರ ಸೇವೆಯನ್ನು ನಾನು ಮಾಡಬೇಕು, ನಾನು ಒಬ್ಬ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡಿ ನನ್ನ ಸಂಸಾರವನ್ನು ಮಾತ್ರ ನಾನು ನೋಡ್ಕೊಳ್ತಕ್ಕಂಥದ್ದು ಸ್ವಾರ್ಥ ಆಗುತ್ತೆ ಅಂತಂದು ಅದನ್ನು ಆ ಕೆಲಸವನ್ನು ಬಿಟ್ಟು ಆ ಸಮಾಜ ಸೇವೆಗೆ ಇಳಿದು ಈಗ ಕಳೆದ 22 ವರ್ಷಗಳಿಂದ ಅನಾಥರು, ಆಮೇಲೆ ಮನೋರೋಗಿಗಳಾಗಿರ್ತಕ್ಕಂಥವ್ರು, ಭಿಕ್ಷುಕರಾಗಿರ್ತಕ್ಕಂಥವ್ರು, ಯಾರು ಗತಿಯಿಲ್ಲದೆ ಇರ್ತಕ್ಕಂಥವ್ರು, ವೃದ್ಧರು, ಇಂಥವ್ರನ್ನೆಲ್ಲ ಕರೆದು ಕಲೆ ಹಾಕಿ ಒಂದು 3.5 ಎಕರೆ ಜಮೀನಿನ ಜಾಗದಲ್ಲಿ 95,000 ಚದುರದಷ್ಟು ಕಟ್ಟಡವನ್ನು ಕಟ್ಟಿ ಅಲ್ಲಿ ಅವ್ರನ್ನ ಆಶ್ರಯವನ್ನು ನೀಡಿರ್ತಕ್ಕಂಥದ್ದು ನಿಜಕ್ಕೂ ಇದು ಬಹಳ ಎಷ್ಟು ಅದು ನೋಡಿದಾಗ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಇಂಥ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರಲ್ಲ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ. ಅವರಿಗೆ ಪ್ರತಿನಿತ್ಯ 3 ಹೊತ್ತು ಸಹ ಬಿಸಿಯಾಗಿರ್ತಕ್ಕಂಥ ಊಟವನ್ನು ಹಾಕ್ತಾರೆ. ಅವರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸ್ತಾರೆ, ಉತ್ತಮವಾಗಿರ್ತಕ್ಕಂಥ ವಸ್ತ್ರಗಳನ್ನು ಅವರಿಗೆ ಕೊಟ್ಟಿದ್ದಾರೆ, ಪ್ರತಿ ದಿವಸ ಅವರು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ. ಹೀಗೆ ಅಂಥವರಿಗೋಸ್ಕರವಾಗಿಯೇ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಿ ಪ್ರತಿ ದಿವಸ ಅಲ್ಲಿ 450 ಜನರಿಗೆ ಇಂಥ ಆಶ್ರಯವನ್ನು ನೀಡಿರ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟನೆ. ಅಂಥ ವ್ಯಕ್ತಿ ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಇದೇ ತಿಂಗಳು 12ನೇ ತಾರೀಕು ಬಂದು ಈ ದೊಡ್ಡಮ್ಮ ದೇವಿ ಅನುಗ್ರಹ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಅದೇ ರೀತಿ ನಮ್ಮ ಶಿವಮೊಗ್ಗದವರೇ ಆಗಿರ್ತಕ್ಕಂಥ ಮುಕ್ತಾ ಭಟ್ ಅವರಿಗೆ ಶ್ರೀಲಲಿತಾ ಪ್ರಶಸ್ತಿ ಮತ್ತು 5,000 ರೂಪಾಯಿ ನಗದನ್ನು ಸಹ ಕೊಟ್ಟು ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ.